ಚಿಕ್ಕಮಗಳೂರು ಎಂಎಲ್ಸಿ ಪ್ರಾಣೇಶ್ ಅವರ ಸದಸ್ಯತ್ವನ ಸುಪ್ರೀಂ ಕೋರ್ಟ್ ಅನರ್ಹ ಮಾಡಿದೆ ಅವರನ್ನ. ಈಗ 6 ಮತಗಳಿಂದ ಸೋತಿದಂತ ಗಾಯತ್ರಿ ಶಾಂತೇಗೌಡರಿಗೆ ಎಂಎಲ್ಸಿ ಅಂತ ಅವ್ರನ್ನ ಘೋಷಿಸಿ ಆದೇಶವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಕಳೆದ 3.5 ವರ್ಷದಿಂದ ಈ ಬ್ಯಾಟಲ್ ನಡೀತಾ ಇತ್ತು. 3.5-4 ವರ್ಷದಿಂದ 2021 ಚುನಾವಣೆ ಡಿಸೆಂಬರ್ ಯಾವ ಫಲಿತಾಂಶ ಬಂತು ಆ 6 ಓಟಿಗೆ ಸಂಬಂಧಪಟ್ಟಂತೆ ಬ್ಯಾಟಲ್ ಆಗ್ತಾನೆ ಇತ್ತು. ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟ ಮಾಡ್ತಾನೆ ಇದ್ರು ಗಾಯತ್ರಿ ಶಾಂತೇಗೌಡರು. ಅಂತಿಮವಾಗಿ ವಿಧಾನ ಪರಿಷತ್ನ ಉಪಸಭಾಪತಿ ಪ್ರಾಣೇಶ್ ಅವರ ಸದಸ್ಯತ್ವ ಅನರ್ಹ ಆಗಿದ್ದಾರೆ. ಈಗ ಗಾಯತ್ರಿ ಶಾಂತೇಗೌಡರು ಎಂಎಲ್ಸಿ ಆಗಿ ನೇಮಕ ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಅಂದ್ರೆ ಇನ್ನು ಉಳ್ಕೊಂಡಿದೆ ಕೆಲವೊಂದು 1.5-2 ವರ್ಷ ಅವಧಿ ಉಳ್ಕೊಂಡಿರೋದು. ಸೊ ಈ ಸನ್ನಿವೇಶದಲ್ಲಿ ಕಾಂಗ್ರೆಸ್ನ ಸದಸ್ಯೆಯಾಗಿ ಗಾಯತ್ರಿ ಶಾಂತೇಗೌಡರು ಈಗ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸನ್ನಿವೇಶ ಬಂದಿದೆ. ನಿಮ್ಗೆ ಗೊತ್ತಿರಲಿ, ಅದೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ರಾಜೇಗೌಡರನ್ನ ಅನರ್ಹ ಮಾಡಿ ಜೀವರಾಜ್ ಅವ್ರಿಗೆ ಅವಕಾಶ ಆಗಿತ್ತು ಮೊನ್ನೆ ಅಷ್ಟೇ. ಎಂಎಲ್ಎ ಇದು ಅವರೊಂದಷ್ಟು ಜನ ಎಂಎಲ್ಎ ಆದ್ರೂ ಮತ್ತೆ ಅದಕ್ಕೆ ತಡೆ ನೀಡಿದೆ ಕೋರ್ಟ್. ಅದು ಕೂಡ ವಿಚಾರಣೆ ಪೆಂಡಿಂಗ್ ಇದೆ. ಇನ್ನು ಪಕ್ಕದ ನಮ್ಮ ತೆಲಂಗಾಣದಲ್ಲಿ ಬಿಜೆಪಿ ಲೀಡರ್ ಅರುಣ ಅಂತ, ಎಲೆಕ್ಷನ್ ಇನ್ನು 3 ತಿಂಗಳಿದೆ ಅನ್ನೋ ತರ ಅವ್ರದ್ದು. ಅಲ್ಲಿವರೆಗೂ ಅವರು ಮಾಜಿ ಶಾಸಕಿ, ಅವರು ಕಾಂಗ್ರೆಸ್ ಇಂದ ಸೋತಿದ್ರು, ಬಿಜೆಪಿ ಬಂದು ನಾಯಕಿ ಆಗಿದ್ದಾರೆ. ಬಟ್ ಅವ್ರನ್ನು ಕೂಡ ಹಂಗೆ 3 ತಿಂಗಳ ಮಟ್ಟಿಗೆ ಎಂಎಲ್ಎ ಆದ್ರು. ಅಂದ್ರೆ ಸುದೀರ್ಘವಾದಂತ ವಿಚಾರಣೆಗಳೆಲ್ಲ ಲೈಕ್ ಬೇಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಇವನ್ನ ಬೇಗ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಬೇಗ ವಿಚಾರಣೆ ಮುಗಿಸಿದ್ರೆ ಅದಕ್ಕೆ ಅವಕಾಶ ಆಗುತ್ತೆ. 3.5 ವರ್ಷ ಬಿಜೆಪಿಯಿಂದ ಪ್ರಾಣೇಶ್ ಎಂಎಲ್ಸಿ, ಈಗ ಉಳಿದ ಜಾಗಕ್ಕೆ ಗಾಯತ್ರಿ ಶಾಂತೇಗೌಡರ ತರ ಆಗಿದೆ. ಯಾಕೆ ಈ ವಿಷಯ ಪ್ರಸ್ತಾಪ ಅಂತಂದ್ರೆ, ಅಲ್ಲಿವರೆಗೂ ಅವರು ಮಾನಸಿಕ ಒಯ್ದಾಟಕ್ಕೆ ಗಾಯತ್ರಿ ಶಾಂತೇಗೌಡರು ಯಾವಾಗಲೂ ಎಂಎಲ್ಎ ಎಲೆಕ್ಷನ್ ಕಂಟೆಸ್ಟ್ ಮಾಡೋದು. ಎಂಎಲ್ಸಿ ನಿಂತರು ಕೂಡ ಎಂಎಲ್ಎ ಸಿಟಿ ರವಿ ಅವ್ರ ವಿರುದ್ಧ ನಿಂತು ಸೋಲ್ತಾ ಇದ್ರು. ಬಟ್ ಅವ್ರಿಗೀಗ ಕೋರ್ಟ್ ಅಲ್ಲಿ ಜಯ ಸಿಕ್ಕಿದೆ. ಗಾಯತ್ರಿ ಶಾಂತೇಗೌಡರು ಚಿಕ್ಕಮಗಳೂರಿನ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಆಯ್ಕೆ ಆದಂತ ಎಂಎಲ್ಸಿ ಆಗಿ ಈಗ ಸುಪ್ರೀಂ ಕೋರ್ಟ್ ಘೋಷಣೆಯನ್ನ ಮಾಡಿದೆ. ಕೋರ್ಟ್ ಆದಷ್ಟು ಇಂತಹ ಎಲೆಕ್ಷನ್ ರಿಸಲ್ಟ್ ವಿಚಾರದ ಪ್ರಕರಣಗಳನ್ನ ಬೇಗ ಇತ್ಯರ್ಥ ಮಾಡಿದ್ರೆ ಯಾವುದೇ ಗೊಂದಲಗಳಿರಲ್ಲ. ಈ ತಡ ಆಗೋದಿದೆಯಲ್ಲ, ಇಷ್ಟೊಂದು 3 ವರ್ಷ 4 ವರ್ಷ ಆದ್ಮೇಲೆ ಆ ಫಲಿತಾಂಶ ಲೈಕ್ ತೀರ್ಪು ಕೊಡೋದಿದೆಯಲ್ಲ, ಎಲ್ಲೋ ಒಂದ್ ಕಡೆ ಪಾಪ ಆ ಗೆದ್ದಿದವ್ರಿಗೂ ಹಿಂಸೆ, ಸೋತಿದವ್ರು ಮತ್ತೆ ಗೆಲ್ತಾರೆ ಅನ್ನೋ ವಿಚಿತ್ರವಾದ ಮಾನಸಿಕ ಯಾತನೆ ಆಗುತ್ತೆ. ಅದೊಂಥರ ರಾಂಗ್ ಸಂದೇಶ ಕೊಟ್ಟಂಗ ಆಗುತ್ತೆ ಅಂತ. ಏನೇವು ಈಗ ವಿಧಾನ ಪರಿಷತ್ತಲ್ಲಿ ಕಾಂಗ್ರೆಸ್ನ ಸಂಖ್ಯಾಬಲ ಒಂದು ಜಾಸ್ತಿ ಆಯ್ತು. ಜೆಡಿಎಸ್ ಬಿಜೆಪಿಯ ಒಂದು ಸಂಖ್ಯಾಬಲ, ಮೈತ್ರಿಕೂಟ ಸಂಖ್ಯಾಬಲ ಕುಸಿತು. ಅದ್ರಲ್ಲಿ ಉಪಸಭಾಪತಿಯೇ ಅನರ್ಹ ಆದ್ರು. ಈಗ ಹೊಸದಾಗಿ ಯಾರು ಉಪಸಭಾಪತಿ ಆಗ್ತಾರೆ? ಈಗಾಗಲೇ ಎಂಎಲ್ಸಿಗಳ ಸಂಖ್ಯೆ ಕಾಂಗ್ರೆಸ್ ಅಲ್ಲಿ ಜಾಸ್ತಿ ಇದೆ, ಬಹುಮತ. ಸೊ ಅಲ್ಲೇನ ಸಭಾಪತಿಯನ್ನ ಚೇಂಜ್ ಮಾಡ್ತಾರಾ, ಹೊರಟ್ಟಿಯವ್ರನ್ನ ಬದಲಾಯಿಸುವಂತ ಸನ್ನಿವೇಶ ನಿರ್ಮಾಣ ಆಗುತ್ತಾ? ಎಲ್ಲಾ ಪ್ರಶ್ನೆಗಳು ನಮ್ಮ ಮುಂದೆ ಇದೆ. ತಾವೇನ್ ಹೇಳ್ತೀರಿ ಈ ಬಗ್ಗೆ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.